ಹಲೋ ಸ್ನೇಹಿತರೆ, ನೀವು ಒಂದು ದೊಡ್ಡ ಟೈಲರ್ ಆಗಬೇಕಾ? ನೀವು ಸಾವಿರ ಲಕ್ಷಗಟ್ಟಲೆ ದುಡಿಬೇಕಾ? ಹಾಗಾದರೆ ಇದೊಂದು ಸ್ಟೆಪ್ಪನ್ನು ನೀವು ತಿಳ್ಕೊಂಡ್ರೆ ಸಾಕು. ನಿಮಗೆ ಬೇಕಾದಷ್ಟು ಸಂಪಾದನೆ ಮನೆಯಲ್ಲೇ ನೀವು ಕುಳಿತು ಮಾಡ್ಬೋದು. ಇದು ಬಿಗ್ನರ್ಸ್ಗೆ ಒಳ್ಳೆ ಟಿಪ್ಸ್. ಇದನ್ನು ಬಿಗ್ನರ್ಸ್ ಫಾಲೋ ಮಾಡಲೇಬೇಕಾಗ್ತದೆ. ಹಾಗಾದರೆ ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೇಡಿ ಕ್ರಿಯೇಟಿವ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯ ತನಕ ನೋಡಿ. ಮೊದಲಿಗೆ ನೋಡಿ, ನಾನು ಇಲ್ಲಿಷ್ಟು ಬಟ್ಟೆಗಳನ್ನು ಹಾಕಿದ್ದೇನೆ. ಲಕ್ಷಗಟ್ಟಲೆ ಸಂಪಾದನೆ, ಸಾವಿರಗಟ್ಟಲೆ ಸಂಪಾದನೆ ಮಾಡೋಕ್ಕೆ ಈ ಬಟ್ಟೆಗಳು ಸಾಕಾಗ್ತದ? ಇಲ್ಲ. ನಾವು ಮೊದಲಿಗೆ ಏನು ಮಾಡಬೇಕಂದ್ರೆ, ನಾವು ಒಂದು ಬ್ಲೌಸು ಮತ್ತು ಒಂದು ಕುರ್ತಾ ಸ್ಟಿಚ್ ಮಾಡಿದ ಆಗ ನಾವು ಒಂದು ಪರ್ಫೆಕ್ಟ್ ಟೈಲರ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಪರ್ಫೆಕ್ಟ್ ಟೈಲರ್ ಆಗಬೇಕಂದ್ರೆ ಮೊದಲಿನ ಸ್ಟೆಪ್ಪು ಚಿಕ್ಕ ಬಟ್ಟೆಯಿಂದವೇ ಸ್ಟಾರ್ಟ್ ಮಾಡಬೇಕಾಗ್ತದೆ. ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಉಳಿದು ಸ್ಟಿಚ್ ಮಾಡಿದ ನಂತರವೇ ನಾವು ಒಂದು ದೊಡ್ಡ ಟೈಲರ್ ಆಗಲಿಕ್ಕೆ ಸಾಧ್ಯ. ಒಂದು ಟೊಪ್ಪಿ ಮಾಡಿದ್ದೇವೆ, ನಾನು ಹ್ಯಾಟ್ ಮಾಡಿದ್ದೇವೆ, ನೋಡ್ಬೋದು ನೀವು. ಇನ್ನೊಂದು ನೋಡ್ಬೋದು, ಇದು ನಿಕ್ಕರ್. ಚಿಕ್ಕ ಚಿಕ್ಕ ಮಕ್ಕಳ ನಿಕ್ಕರ್ ಕೂಡ ನಾವು ಮೊದಲಿಗೆ ಸ್ಟಿಚ್ ಮಾಡಬೇಕು. ಅದರಲ್ಲಿ ಒಂದು ಎಲಾಸ್ಟಿಕ್ ಎಲ್ಲ ಇಟ್ಟು ಮೊದಲಿಗೂ ನಾವು ಸ್ಟಿಚ್ ಮಾಡಬೇಕಾಗ್ತದೆ. ನೀವು ಇದನ್ನೆಲ್ಲ ಕಲೀಲೇಬೇಕು. ಇದೊಂದು ನೋಡ್ಕೊಳ್ಳಿ. ಇದೊಂದು ನಾವು ಮಕ್ಕಳಿಗೆ ಆಹಾರಗಳನ್ನು ಕೊಡುವ, ಚಿಕ್ಕ ಚಿಕ್ಕ ಮಕ್ಕಳಿಗೆ. ಇದಕ್ಕೆ ನಾವು ರೇಟ್ ಕೊಟ್ಟು ಅಂಗಡಿಯಿಂದ ಖರೀದಿ ಮಾಡ್ತೇವೆ. ಒಂದು ಮಕ್ಕಳ ಪ್ಯಾಕೆಟ್ ಬಟ್ಟೆಗಳಲ್ಲಿ ಕೂಡ ಇದು ಇಂಪಾರ್ಟೆಂಟ್ ಆಗಿರ್ತದೆ. ಇಂಥಾದರೂ ಫುಡ್ ಆಹಾರಗಳನ್ನು ಹಾಳು ಏನಾದರೂ ಕೊಡಬೇಕಾದ್ರೆ ನೋಡ್ಕೊಳ್ಳಿ. ಇಂಥದ್ದನ್ನು ನಾವು ಅಲ್ಲಿಗೆ ಕಟ್ಟಿದರೆ ಅಲ್ಲಿ ಬಟ್ಟೆ ಮೇಲೆ ಏನೂ ಆಗೋದಿಲ್ಲ. ನೋಡ್ಕೊಳ್ಳಿ, ಇದೊಂದು ಲಂಗ ಮಾಡಿದ್ದೇವೆ. ಇದೊಂದು ಎಂತ ನೋಡ್ಕೊಳ್ಳಿ, ಇದಕ್ಕೆ ಒಂದು ನಾವು ಎಲಾಸ್ಟಿಕ್ ಥರ ಹಾಕಿದ್ದೇವೆ. ಈ ಎಲಾಸ್ಟಿಕ್ಕೇ ಬೇಕು ಅಂತಿಲ್ಲ, ನಿಮ್ಮ ಕೈ ಎಂತಾದ್ರೂ ಹಗ್ಗ ಇದ್ದರೆ ಯಾವುದು ಬೇಕಾದರೆ ಬಟ್ಟೆದೇ ಪೀಸಲ್ಲಿ ನೀವು ಅದಕ್ಕೆ ಫೋಲ್ಡ್ ಮಾಡಿ ಹಾಕ್ಬೋದು. ಇನ್ನು ನೋಡ್ಕೊಳ್ಳಿ, ಇದೊಂದು ಚಿಕ್ಕ ಲೆಹೆಂಗ ಸ್ಟಿಚ್ ಮಾಡ್ಬೋದು ಥರವೇ ಯೂನಿಫಾರ್ಮು ಕೂಡ ಇದರಲ್ಲಿ ಲಂಗದಲ್ಲಿ ಸ್ಟಿಚ್ ಮಾಡ್ಬೋದು. ಇದನ್ನು ನಾವು ಒಂದು ಚಿಕ್ಕ ಬಟ್ಟೆಯಲ್ಲಿ ಮಾಡಿ ನಿಮಗೆ ಮೊದಲು ತೋರಿಸಿ. ನೋಡ್ಕೊಳ್ಳಿ, ಇದು ನಾವು ಕಲಿಯುವಂತಹ ಬಟ್ಟೆ. ಇದನ್ನು ಕಾಟನ್ ಬಟ್ಟೆಯಲ್ಲಿ ಸ್ಟಿಚ್ ಮಾಡಿದ್ವಿ. ನೋಡ್ಕೊಳ್ಳಿ, ಇದೊಂದು ಪಟ್ಟಿ ಇಟ್ಟು ಅದ ನಂತರ ಇದೇ ಸ್ಟೆಪ್ಪಲ್ಲಿ ನಾವು ಲೆಹಂಗ ಕೂಡ ಸ್ಟಿಚ್ ಮಾಡ್ತೀವಿ. ಇದು ನಮಗೆ ಮೈನ್ ಇಂಪಾರ್ಟೆಂಟ್ ಆಗಿರುವುದು. ಇದು ನೋಡ್ಕೊಳ್ಳಿ, ಇದೊಂದು ಫ್ರಾಕ್, ಚಿಕ್ಕ ಫ್ರಾಕ್. ಒಂದು ಈ ಬೇಸಿಗೆ ಕಾಲದಲ್ಲಿ ಒಂದು ಪೆಟಿಕೋಟ್ ಅಂತ ಹೇಳ್ತೇವೆ. ಇದನ್ನು ಬ್ಯಾಕ್ ಬಟನ್ ಇಟ್ಟು ಕೂಡ ಮಾಡ್ಬೋದು. ಬ್ಯಾಕ್ ಬಟನ್ ಬೇಡ ಅಂದರೆ ಆಗ ಕೂಡ ಮಾಡ್ಬೋದು. ಇಲ್ಲಿ ಸ್ಲೀವ್ ಇಡಲಿಲ್ಲ, ಸ್ಲೀವ್ ಇಡದೇವೆ. 2 ಸ್ಟೆಪ್ ಮಾಡಿ ಮೇಲಾರ್ಧ ಕೆಳಗೆ ಅರ್ಧ ಮಾಡಿ ಕಾಟನ್ ಬಟ್ಟೆಯಲ್ಲಿ ಮಾಡಿದ್ದೇವೆ. ಇದು ನೀವು ಇದಕ್ಕೆಲ್ಲ ಒಳ್ಳೆ ರೇಟಲ್ಲಿ ತಗೊಳ್ತಾರೆ. ಇದನ್ನು ನಾವು ಮನೆಯಲ್ಲೇ ಉಳಿದ ಬಟ್ಟೆಗಳಿಂದ ಮಾಡ್ಬೋದು. ಇದು ನೋಡ್ಕೊಳ್ಳಿ, ಇದು ಒಂದು ಸ್ಲಿಪ್ಪನ್ನು ನಿಮಗೆ ಗೊತ್ತಾಗ್ಬೋದು. ಇದು ಮಕ್ಕಳಿಗೆ ಮೈನ್ ಇಂಪಾರ್ಟೆಂಟ್. ನಮಗೆ ಬ್ರಾ ಸ್ಲಿಪ್ ಥರ ಹೇಳ್ತೇವೆ ಇದಕ್ಕೆ ನಾವು. ಇದು ಸ್ವಿಮ್ಮಿಂಗ್ ಸ್ಲಿಪ್ ಕೂಡ ಹೇಳ್ತೇವೆ. ಇದೊಂದು ನೋಡ್ಕೊಳ್ಳಿ, ಇದೊಂದು ಫ್ರಾಕ್. ಇದು ಮಕ್ಕಳಿಗೆ ಈ ಬೇಸಿಗೆ ಕಾಲದಲ್ಲಿ ತುಂಬ ಒಳ್ಳೆಯದು. ಇದನ್ನು ನೀವು ಕಾಟನ್ ಬಟ್ಟೆಯಲ್ಲಿ ಮಾಡಿದರೆ ಇಂತಹ ಎಲ್ಲ ವಸ್ತುಗಳಿಂದ ನಾವು ಮಾಡಿ ನಂತರ ನಾವು ಒಂದು ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ, ಒಂದು ಕುರ್ತಾ ಸ್ಟಿಚ್ ಮಾಡಲಿಕ್ಕೆ ಹೋಗಬೇಕಾಗ್ತದೆ. ಇದು ಮೈನ್ ಇಂಪಾರ್ಟೆಂಟ್. ಇದು ಇಷ್ಟು ನೀವು ಒಂದು ಪೇಪರ್ ಕಟ್ಟಿಂಗ್ ಮಾಡಿ ಬಟ್ಟೆಯ ನಂತರ ಮಾಡಿದರೆ ಮತ್ತೆ ನೀವು ನಿಮಗೆ ಪರ್ಫೆಕ್ಟ್ ಆದ ಟೈಲರ್ ಆಗ್ಬೋದು. ಅದಕ್ಕೆ ನೀವು ಏನು ಮಾಡ್ಕೊಂಡು ಇದು ಒಂದು ಸ್ಟೆಪ್ಪಲ್ಲಿ ಮಾರ್ಕ್ ಮಾಡಬೇಕು. ಯಾವುದಕ್ಕೂ ಪೇಪರ್ ಕಟ್ಟಿಂಗ್ ಮಾಡಿ, ಪೇಪರ್ ಕಟ್ಟಿಂಗಲ್ಲಿ ಮಾರ್ಕ್ ಮಾಡಿ ಇಂತಹ ಫ್ರಾಕುಗಳನ್ನು ಸ್ಟಿಚ್ ಮಾಡಿ ನಂತರ ನೀವು ಬ್ಲೌಸ್ ಮತ್ತು ಕುರ್ತಾಗಳನ್ನು ಸ್ಟಿಚ್ ಮಾಡಿ. ಮೊದಲು ನಾವು ಮಕ್ಕಳ ಡ್ರೆಸ್ ಮೆಟೀರಿಯಲ್ಗೆ ತುಂಬ ಇಂಪಾರ್ಟೆಂಟ್ ಕೊಡಬೇಕಾಗ್ತದೆ. ಹಾಗಾದರೆ ನೀವು ಪರ್ಫೆಕ್ಟ್ ಟೈಲರ್ ಆಗಿ ದೊಡ್ಡ ಬಿಸ್ನೆಸ್ ಮಾಡ್ಬೋದು. ನೋಡ್ಕೊಳ್ಳಿ, ಇಂತಹ ಡ್ರೆಸ್ಗಳು ಸ್ಟಿಚ್ ಮಾಡೋದನ್ನು ಕಲಿಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ.